जय श्री कृष्ण चैतन्य प्रभु नित्यानंद श्री अद्वैत गदाधर श्रीवासदि गौर भक्तवृंद। हरे कृष्णा कृष्ण कृष्ण हरे हरे, हरे राम 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 हरे हरे। ಹರೇ ಕೃಷ್ಣ. ಕಡಿಮೆ ಜನ ಬಂದಿದ್ದಾರಲ್ಲ, ಕೊರೋನಾಕ್ಕೆ ಇನ್ನೂ ಹೆದರಿದ್ದಾರೆ ಅನ್ಸುತ್ತೆ. ಗುರುಜಿ, ನೀವು ವ್ಯಾಕ್ಸಿನ್ ತಗೊಂಡಿಲ್ವಾ? ಏನಂತೀರಾ? ತಗೋಬೇಕಂತೀರಾ? ತಗೋಬಾರ್ದಂತೀರಾ? ಲೋಕ ಕಲ್ಯಾಣಕ್ಕೋಸ್ಕರ ಎಲ್ಲ ತಗೋಬೇಕು ಅಂತ ಇದ್ದಾರೆ. ನಾವು ಏನೇನು ನಂಬ್ತೀವಲ್ಲ ಲೋಕ ಕಲ್ಯಾಣ ಆಗುತ್ತೆ ಅಂತ ಹೇಳಿ ಸಾಮಾನ್ಯದ ಅದಾಗಲ್ಲ. ಎಷ್ಟೋ ದೊಡ್ಡ ವ್ಯಕ್ತಿ ಹೇಳಿದ್ರೂ, ದೊಡ್ಡ ವಿಜ್ಞಾನಿ ಆಗಿರ್ಬೋದು, ದೊಡ್ಡ ರಾಜಕಾರಣಿಗಳಾಗಿರ್ಬೋದು, ಅವಶ್ಯಕತೆ ಇಲ್ಲ. ಎಷ್ಟೋ ದೇಶಗಳಲ್ಲಿ ವಿರೋಧ ನಡೀತಾ ಇದೆ. ಒಂದು ವಾರ ಹಿಂದೆ ಬ್ರಿಟನ್ನಲ್ಲಿ ದೊಡ್ಡ ಏನಾಯಿತು ಚಳುವಳಿ, ಏನಂತಾರೆ ಅದಕ್ಕೆ, ಸ್ಟ್ರೈಕ್ ಆಯಿತು, ವ್ಯಾಕ್ಸಿನ್ ಫೋರ್ಸ್ ಮಾಡಬೇಡಿ ಅಂತ ಹೇಳಿ. ಆರೋಗ್ಯಕ್ಕೆ ಏನೇನು ಬೇಕು ಮಾಡ್ಬೋದು, ಅದರಲ್ಲಿ ಏನು ತಪ್ಪಿಲ್ಲ. ಯಾಕಂದರೆ ನಾವು ಆಧ್ಯಾತ್ಮಿಕ ಸಾಧನೆ ಮಾಡಬೇಕಂದ್ರೂ ಆರೋಗ್ಯ ಒಳ್ಳೆಯದಿರಬೇಕು. ಎನಿವೆ, ಆದರೆ ಕೊನೆಗೆ ದೇಹ ಅಷ್ಟು ಮುಖ್ಯ ಅಲ್ಲ. ಆತ್ಮದ ಉದ್ಧಾರ ಮಹತ್ವಪೂರ್ಣ. ಈ ಜಗತ್ತಿನಲ್ಲಿ ಜನ್ಮ ಮೃತ್ಯು ಜರ ವ್ಯಾಧಿ ಯಾವಾಗಲೂ ಇದ್ದೇ ಇರುತ್ತೆ. ನೀವು ವ್ಯಾಕ್ಸಿನ್ ತಗೊಳ್ಳದೇ ಇರಲಿ, ಅದನ್ನು ಯಾರೂ ನಿಲ್ಲಿಸ್ಲಿಕ್ಕೆ ಸಾಧ್ಯ ಇಲ್ಲ. ಗೊತ್ತಲ್ಲ, ಜನ್ಮ ಮೃತ್ಯು ಜರ ವ್ಯಾಧಿ ಅಂದರೆ ಇವೆಲ್ಲ ರೋಗಗಳು. ಆದರೆ ಏನೇನೋ ಸ್ವಲ್ಪ ಅನುಕೂಲ ಆಗೋ ಸಂಭವಗಳಿದ್ದರೆ ಮಾಡ್ಬೋದು. ಈಗ ಯೋಗಾಸನ ಮಾಡ್ಬೋದು, ವ್ಯಾಯಾಮ. ಒಂದು ರೀತಿಯಿಂದ ನೋಡಿದರೆ ಭಗವದ್ಗೀತೆ ಬರೀ ಆಧ್ಯಾತ್ಮ ಅಷ್ಟೇ ಹೇಳಲ್ಲ. ನಮ್ಮ ವ್ಯಾವಹಾರಿಕ ನಿಜ ಜೀವನ ಹೇಗೆ ನಡಿಬೇಕು ಅನ್ನೋದನ್ನು ಹೇಳ್ತಾರೆ. ಆದರೆ ನಾವು ಅದನ್ನು ಪಾಲನೆ ಮಾಡಲ್ಲಲ್ಲ, ಅದಕ್ಕೋಸ್ಕರ ಎಲ್ಲ ಸಮಸ್ಯೆಗಳು. ಸೊ ಅದಕ್ಕೋಸ್ಕರ ಇನ್ನೂ ಹೆಚ್ಚಿಗೆ ತೊಂದರೆಗಳಾಗುತ್ತೆ. ಈ ಭೌತಿಕ ಜಗತ್ತು ಮೊದಲೇ ಪ್ರಾಬ್ಲಮ್ಯಾಟಿಕ್, ತುಂಬ ಸಮಸ್ಯೆಗಳಿರುತ್ತೆ. ಮತ್ತು ನಾವು ಇನ್ನೂ ನಮ್ಮ ಅಜ್ಞಾನದಿಂದ ಇನ್ನೂ ಹೆಚ್ಚಿಗೆ ಮಾಡ್ಕೋತೀವಿ ನಾವು ಸಮಸ್ಯೆಗಳನ್ನು. ಸೊ ನಾವು ಏನು ಪರಿಹಾರ ಅಂಥೇಳಿ ನಾವು ಕಂಡ್ಕೋತೀವಲ್ಲ, ಅದು ಇನ್ನೂ ಹೆಚ್ಚು ಸಮಸ್ಯೆಗಳ ಕಾರಣ ಆಗಿಬಿಡುತ್ತೆ ಎಷ್ಟೋ ಸಲ. ಈಗ 1890ರ ದಶಕದಲ್ಲಿ ಯುರೋಪ್ನಲ್ಲಿ ಒಂದು ದೊಡ್ಡ ಸಮಸ್ಯೆ ಇತ್ತು. ದ ಗ್ರೇಟ್ ಹಾರ್ಸ್ ಡಂಗ್ಸ್ ಪ್ರಾಬ್ಲಮ್ ಅಂತ ಹೇಳ್ತಾ ಇದ್ರು ಅದಕ್ಕೆ. ಅಂದರೆ ಮೊದಲಿನ ಕಾಲದಲ್ಲಿ ಇವೆಲ್ಲ ಮೋಟಾರ್ ಕಾರ್ಗಳು ಇರ್ತಿರ್ಲಿಲ್ಲ. ಆವಾಗ ಇದನ್ನು ಉಪಯೋಗ ಮಾಡ್ತಿದ್ರು, ಇವೆಲ್ಲ ಹಾರ್ಸ್ ಕ್ಯಾರೇಜಸ್ ಅಂಥೇಳಿ, ಅಂದರೆ ಇದು ಕುದುರೆ ಗಾಡಿಗಳನ್ನು ಉಪಯೋಗ ಮಾಡ್ತಾಯಿದ್ರು. ಸೊ ಎಷ್ಟು ಕುದುರೆಗಳನ್ನು ಹುಟ್ಟಿಸ್ಬಿಟ್ಟಿದ್ರಂದ್ರೆ ಅಲ್ಲಿ ಯುರೋಪ್ನಲ್ಲಿ ರಸ್ತೆ ಮೇಲೆ ಅದರ ಸೆಗಣಿ ಬೀಳ್ತಾಯಿತ್ತು. ಒಂದೊಂದು ಸಲ ಕುದುರೆಗಳ ಬೀಳ್ತಾಯಿದ್ವು. ಅದನ್ನು ತೆಗಿಯೋರು ಯಾರೂ ಇರಲಿಲ್ಲ. ಆವಾಗಿನ ಬುದ್ಧಿಜೀವಿಗಳು ಏನು ವಿಚಾರ ಮಾಡ್ತಾಯಿದ್ರಂದ್ರೆ, ಇದೇ ಥರ ಹೋದರೆ 50 ವರ್ಷದಲ್ಲಿ
ರಸ್ತೆ ಮೇಲೆ ಒಂದು 20 ಫೀಟ್ ಈ ಸೆಗಣಿ ಮತ್ತು ಎಲ್ಲ ಇವು ಸತ್ತ ಎಲ್ಲ ದೇಹಗಳು ಬೀಳುತ್ತಂತ ಹೇಳಿ ಅವ್ರಿಗೊಂದು ದೊಡ್ಡ ಸಮಸ್ಯೆ ಆಗಿತ್ತು ಅದು. ಆವಾಗ ಈ ಮೋಟರ್ ಕಾರ್ ಬಂತು. ಡೀಸೆಲ್ ಇಂಜಿನ್, ಸ್ಟೀಮ್ ಇಂಜಿನ್ ತಯಾರು ಮಾಡಿದ್ರಲ್ಲ ಮೊದಲು. ಸೊ ಆವಾಗ ಅವ್ರೇನು ತಿಳ್ಕೊಂಡ್ರು, ಇದು ಈ ಎಲ್ಲ ಸಮಸ್ಯೆಗೆ ಪರಿಹಾರ ಅಂತೇಳಿ ತಿಳ್ಕೊಂಡ್ರು. ಸೊ ಈಗ ಒಂದು 100 ವರ್ಷ ಆದ ನಂತರ, 120-130 ವರ್ಷ ಆದ ನಂತರ ಈಗ ಈ ಗಾಡಿಗಳ ಸಮಸ್ಯೆ ಆಗಿಬಿಟ್ಟಿದೆ, ದೊಡ್ಡ ಸಮಸ್ಯೆ ಆಗಿಬಿಟ್ಟಿದೆ. ನಿಮಗೆ ಗೊತ್ತಿಲ್ಲ ಇಲ್ಲಿ, ಆದರೆ ದೊಡ್ಡ ದೊಡ್ಡ ಪಟ್ಟಣಗಳಿಗೆ ಹೋದರೆ, ಬೆಂಗಳೂರು, ಡೆಲ್ಲಿ ಹೋದರೆ ಈ ಟ್ರಾಫಿಕ್ ಪ್ರಾಬ್ಲಮ್ಮು, ಪೊಲ್ಯೂಷನ್ನು, ಮಲಿನತೆ, ವಾಯು ಮಲಿನತೆ ಅಂತೀವಲ್ಲ. ಸೊ ನಿಮ್ಗೆ ಗೊತ್ತಲ್ಲ ಡೆಲ್ಲಿನಲ್ಲಿ ಎಷ್ಟು ವಾಯು ಮಲಿನತೆ ಸಮಸ್ಯೆ ಇದೆ ಅಂಥೇಳಿ. ಸೊ ಈ ಥರ ಎಷ್ಟೋ ಸಮಸ್ಯೆಗಳು. ಅದಕ್ಕಾಗಿ ಎಷ್ಟೋ ದೊಡ್ಡ ದೊಡ್ಡ ರೋಡ್ ಮಾಡಬೇಕು. ಆ ರೋಡ್ನಲ್ಲಿ ಎಲ್ಲ ಕೃಷಿ ಭೂಮಿ ಹೋಗುತ್ತೆ, ಎಲ್ಲ ಗಿಡಗಳು ಹೋಗುತ್ತೆ. ಈಗ ಇಲ್ಲಿ ಎಷ್ಟೋ ಸಾವಿರಾರು ಗಿಡಗಳನ್ನು ಕಡಿದ್ರಲ್ಲ. 36,000 trees. ಸೊ ಇದರಿಂದ ಇನ್ನೂ ಎಷ್ಟೋ ಸಮಸ್ಯೆಗಳು ಹುಟ್ಕೊಳ್ಳೋದು. ಮತ್ತು ಆಕ್ಸಿಡೆಂಟ್ಸ್, ದುರ್ಘಟನೆಗಳಾಗುತ್ತೆ ಜನ. ಸೊ ನಾವೇನು ಪರಿಹಾರ ಅಂತೀವಲ್ಲ ಅದು ಸಮಸ್ಯೆಗಳ ಕಾರಣ ಆಗುತ್ತೆ. ಯಾಕೆ ನಾವೇನೋ ಮಾಡ್ತಾ ಇದ್ದೀವಲ್ಲ ಎಲ್ಲ ಅಜ್ಞಾನದಲ್ಲೇ ಮಾಡ್ತಾ ಇದ್ದೀವಿ. ಎಷ್ಟೋ ದೊಡ್ಡ ವಿಜ್ಞಾನಿ ಇರಲಿ, ದೊಡ್ಡ ದೊಡ್ಡ ತತ್ವಜ್ಞಾನಿಗಳಿರಲಿ, ಅಥವಾ ಬುದ್ಧಿಜೀವಿಗಳಿರಲಿ, ರಾಜಕಾರಣಿಗಳಿರಲಿ, ಎಷ್ಟೋ ದೊಡ್ಡವರು ಇರಲಿ, ನಮ್ಮ ದೃಷ್ಟಿಕೋನದಿಂದ ತುಂಬ ದೊಡ್ಡವರು ಇರ್ಬೋದು. ಯಾಕಂದರೆ ಯಾರೂ ಈ ಜ್ಞಾನವನ್ನು ಸ್ವೀಕಾರ ಮಾಡ್ತಾ ಇಲ್ಲ, ಅದೇ ಸಮಸ್ಯೆ. ಅದಕ್ಕೋಸ್ಕರ ಭಗವದ್ಗೀತೆಯಲ್ಲಿ 7ನೇ ಅಧ್ಯಾಯದಲ್ಲಿ ಕೃಷ್ಣ ಹೇಳ್ತಾ ಇದ್ದಾನೆ, ನಮಾಂ ದುಷ್ಕೃತಿನೋ ಮೋಡ ಪ್ರಪದ್ಯಂತೆ ನರಾಧಮ ಮಾಯಪಹರತ ಜ್ಞಾನ ಆಸುರಿಂ ಭಾವಮಾಶ್ರಿತ. ದುಷ್ಕೃತಿ, ಕೃತಿ ಮೀನ್ಸ್, ಕೃತಿ ಅಂದರೆ ಏನು? ಒಂಥರ ವಿಶೇಷ ಕಾರ್ಯ ಮಾಡೋನಿಗೆ ಕೃತಿ ವಿಶೇಷ ಕಾರ್ಯಕ್ಕೆ ಕೃತಿ ಅಂತ ಹೇಳ್ತಾರೆ. ಸೊ ದುಷ್ಕೃತಿನ ಅಂದರೆ ಎಲ್ಲ ದುಷ್ಟ ಕಾರ್ಯಗಳಲ್ಲಿ ತೊಡಗಿರ್ತಾರೆ. ಸೊ ಅವರಲ್ಲಿ 4 ಥರ ಇರ್ತಾರೆ ಹೇಳ್ತಾರೆ. ಇವರು 4 ಜನ ಕೃಷ್ಣನಿಗೆ ಶರಣಾಗತನಾಗಲ್ಲ. ಅಂದರೆ ಈ ಭಗವದ್ಗೀತೆ ಜ್ಞಾನವನ್ನು ತಗೊಳ್ಳಲ್ಲ, ಕೃಷ್ಣ ಕೊಟ್ಟ ಜ್ಞಾನವನ್ನು ಪಡೆಯಲ್ಲ. ಸೊ ಮೊದಲನೇ ಅವ್ರು ಯಾರು? ಮೂಢ, ಅಂದರೆ ಮೂರ್ಖ ಇರ್ತಾನೆ ಅವನು. ಅಪ್ಪಟ ಮೂರ್ಖ ಅಂತೀವಲ್ಲ ನಾವು, ಮೂಢ. ಅವನು ಬರೀ ಅವನಿಗೇನು ಜ್ಞಾನ ಅನ್ನೋದೇನು ಇರಲ್ಲ. ಜ್ಞಾನ ಅಂದರೆ ಸಾಮಾನ್ಯವಾಗಿ ನಾವೇನಂತೀವಿ ಈಗ, ಒಂದು ಸ್ಕೂಲು ಕಾಲೇಜ್ಗೆ ಹೋಗಿ ಒಂದಿಷ್ಟು ಬುಕ್ಸ್ ಓದ್ಕೊಂಡು ಅದು ಅಂಥೇಳಿ ಜ್ಞಾನ. ಅದು ಎಲ್ಲ ಅಕ್ಷರತೆ, ಅದು ಜ್ಞಾನ ಅಲ್ಲ. ಲಿಟ್ರಸಿ. ಸೊ ಜ್ಞಾನ ಆತ್ಮಜ್ಞಾನದಿಂದ ಆರಂಭ ಆಗುತ್ತೆ. ಸೊ ಇವನು ಮೂರ್ಖ. ಆಮೇಲೆ ನರಾಧಮ ಅಂದರೆ ನರರಲ್ಲಿ ಅಧಮ. ಸೊ ಮೊದಲನೇ ಅವರು ಮೂರ್ಖ. ಅವನು ಬರೀ ದಿನ ರಾತ್ರಿ ಇಂದ್ರಿಯ ಭೋಗಕ್ಕಾಗಿ ಇದು ಮಾಡೋದು, ಕೆಲಸ ಮಾಡೋದು, ದುಡಿಯೋದು. ಮತ್ತು ನರಾಧಮ ಅಂದರೆ ನರಾಧಮನಿಗೆ ಮತ್ತು ಪಶುಗಳಿಗೆ ಒಂದೇ ಅಂತರ. ಇವನಿಗೆ 2 ಕಾಲಗಳಿರುತ್ತೆ, ಮತ್ತು ಪಶುಗಳಿಗೆ 4 ಕಾಲಗಳಿರುತ್ತೆ ಅಷ್ಟೇ. ನರ ಅಧಮ ಅಂತ. ಹಿತೋಪದೇಶದಲ್ಲಿ ಒಂದು ಶ್ಲೋಕ ಇದೆ, ಆಹಾರ ನಿದ್ರಾ ಭಯಮೈಥುನಂ ಚ ಸಾಮಾನ್ಯ ಮೇತದ್ ಪಶುಭಿ ನರಾನಾಂ ಧರ್ಮೋ ಹಿ ತೇಷಾಂ ಅಧಿಕೋ ವಿಶೇಷೋ ಧರ್ಮೇ ನಹಿನ ಪಶುಭಿ ಸಮಾನ ಅಂತ. ಪಶುಗಳು 4 ಕಾರ್ಯಗಳನ್ನು ಮಾಡ್ತಾರೆ: ಆಹಾರ, ನಿದ್ರೆ, ಭಯ. ಮತ್ತು ಭಯ ಅಂದರೆ ರಕ್ಷಣೆ ಮಾಡೋದು, ಮತ್ತು ಮೈಥುನ.
ಮನುಷ್ಯರು ಅದನ್ನೇ ಮಾಡ್ತಾರೆ. ಆದರೆ ಮನುಷ್ಯರಲ್ಲಿ ವಿಶೇಷತೆ ಏನು? ಧರ್ಮ. ಅಂದರೆ ಧರ್ಮ ಅಂದರೆ ಇಲ್ಲಿ ಏನು? ಈ 4 ಕಾರ್ಯಗಳನ್ನು ನಿಯಮಿತವಾಗಿ ಭಗವಂತ ಕೊಟ್ಟ ನಿಯಮಗಳ ಅನುಸಾರವಾಗಿ ಮಾಡೋದು, ಅದಕ್ಕೆ ಧರ್ಮ ಅಂತ ಹೇಳ್ತಾರೆ. ಈ 4 ಅದನ್ನು ನಾವು ಬೇರೆ ತಿನ್ನೋದು ಬಿಡ್ಲಿಕ್ಕಾಗಲ್ಲ, ಮಲಗೋದು ಬಿಡ್ಲಿಕ್ಕಾಗಲ್ಲ, ಮತ್ತು ನಮ್ಮ ರಕ್ಷಣೆಗಳು, ನಮ್ಮ ಭವಿಷ್ಯ, ಅದು ಇದು ಅಂಥೇಳಿ ನಮ್ಮ ಕರಿಯರ್ ಅಂತೀವಲ್ಲ, ಅದನ್ನು ಬಿಡ್ಲಿಕ್ಕಾಗಲ್ಲ. ಮತ್ತು ಜನರಿಗೆ ಮೈಥುನನೂ ಬೇಕು. ಸೊ ಈ ಥರ ಈ 4 ಕಾರ್ಯಗಳನ್ನು ಆದರೆ ನಿಯಮಗಳ ಅನುಸಾರವಾಗಿ, ಭಗವಂತ ಕೊಟ್ಟ ನಿಯಮಗಳ ಅನುಸಾರವಾಗಿ ಮಾಡೋದು, ಅದಕ್ಕೆ ಧರ್ಮ ಅಂತ ಹೇಳ್ತಾರೆ. ನಾವು ಧರ್ಮವನ್ನು ಮಾಡಿಕೊಳ್ಳಿಕ್ಕಾಗಲ್ಲ, ನಾವೇ ಕಟ್ಕೊಳ್ಳಿಕ್ಕಾಗಲ್ಲ. ಈಗಿನ ಸಮಯದಲ್ಲಿ ಏನು ಎಲ್ಲರೂ ತಮ್ಮ ಧರ್ಮ ತಾವೇ ಮಾಡ್ಕೋತಾ ಇದ್ದಾರೆ. ಸೊ ಧರ್ಮಂತು ಸಾಕ್ಷಾತ್ ಭಗವತ್ ಪ್ರಣೀತಂ, ಭಗವಂತ ಹೇಳಿದ್ದೇ ಧರ್ಮ. ಅದಕ್ಕೋಸ್ಕರ ಕೃಷ್ಣ ಹೇಳ್ತಾ ಇದ್ದಾನಲ್ಲ ಭಗವದ್ಗೀತೆಯಲ್ಲಿ, ನಾನು ಧರ್ಮವನ್ನು ಸ್ಥಾಪನೆ ಮಾಡಲಿಕ್ಕೆ ಬರ್ತೀನಿ ಅಂತ ಹೇಳಿ. ಯದಾ ಯದಾ ಈ ಧರ್ಮಸ್ಯ ಕ್ಲ, ಕೃಷ್ಣನೇ ಧರ್ಮದ ತಂದೆ, ಅವನು ಹೇಳಿದ್ದೇನೆ ಧರ್ಮ. ಇಲ್ಲಾಂದರೆ ಎಲ್ಲರೂ ತಮ್ಮ ಧರ್ಮ. ಸೊ ನಾವೇ ಧರ್ಮವನ್ನು ಕಟ್ಕೊಂಡ್ರೆ ಏನಾಗಿಬಿಡುತ್ತೆ? ನಾವು ಪಶುಗಳಿಗಿಂತ ಮೇಲೆ ಹೋಗಲ್ಲ, ನಾವು ಮತ್ತೆ ಪಶುಗಳ ಕೆಳಗಡೆ ಹೋಗ್ತೀವಿ. ಮತ್ತು ಈಗ ಲಾಸ್, ಈಗಿನ ಕಾಲದಲ್ಲಿ ಏನು ಮಾಡ್ತಾ ಇದ್ದಾರೆ, ಈಗ ಕಾನೂನು ಏನಂತಾರೆ ಅದಕ್ಕೆ 3 ಇದೆಯಲ್ಲ, ಶಾಸಕಾಂಗ, ನ್ಯಾಯಾಂಗ ಅಂತ ಹೇಳಿದೆ ಅಲ್ಲ. ನ್ಯಾಯಾಂಗ ಏನಿದೆ ಅಲ್ಲ, ಅವ್ರು ಏನು ಮಾಡ್ತಾ ಇದ್ದಾರೆ, ಅದು ಒಂಥರ ಧರ್ಮನೇ. ಅವರು ತಮ್ಮ ನಿಯಮಗಳನ್ನು ಮಾಡ್ಕೋತಾ ಇದ್ದಾರೆ. ಹೊಸ ನಿಯಮ ಮಾಡ್ತಾರೆ ಅವರು, ಸಮಾಜಕ್ಕೆ, ದೇಶದಲ್ಲಿ ಏನು ನಡಿಬೇಕಂತ ಹೇಳಿ. ಈಗ ಸೆಕ್ಯುಲರಿಸಮ್ ಅಂಥೇಳಿ ಅವರು ಮಾಡ್ಕೊಂಡಿದ್ದಾರೆ. ಸೊ ಈ ಥರ ಅವ್ರು ಮಾಡ್ಕೋತಾರೆ. ಆದರೆ ಈ ನಿಯಮಗಳನ್ನು ಪಾಲನೆ ಮಾಡೋದ್ರಿಂದ ನಾವು ಪಶುಗಳ ಥರ ಆಗ್ತೀವಿ ಅಷ್ಟೆ. ಉದಾಹರಣೆಗೆ ನಾನು ಹೇಳ್ತಾ ಇರ್ತೀನಿ, ಮತ್ತೆ ಹೇಳ್ತಾ ಇರ್ತೀನಿ. ಈಗೇನು ನಿಯಮ ಮಾಡಿದ್ದಾರೆ, ಸ್ತ್ರೀ ಪುರುಷರು ವಿವಾಹಕ್ಕಿಂತ ಮುಂಚೆ ಕೂಡಿ ಇರ್ಬೋದು ಅಂತೇಳಿ, ಲಿವ್ ಇನ್ ರಿಲೇಷನ್ಶಿಪ್ ಅಂತಾರಲ್ಲ. ಸೊ ಅದನ್ನು ನಮ್ಮ ಭಾರತದಲ್ಲಿ ಒಂದು 3-4 ವರ್ಷ ಹಿಂದೆ ಅದನ್ನು ಸ್ಯಾಂಕ್ಷನ್ ಮಾಡಿದರು. ಇಟ್ಸ್ ಆಕ್ಸೆಪ್ಟೇಬಲ್. ಈ ಥರ ಅವರು ನಿಯಮ ಮಾಡ್ಕೋತಾರೆ ತಮಗೆ ಬೇಕಾದದ್ದನ್ನು. ಆ ಥರ ನಿಯಮ ಮಾಡೋದ್ರಿಂದ ಏನಾಗುತ್ತೆ, ನಾವು ಪಶುಗಳಾಗ್ತೀವಿ. ಪಶುಗಳಲ್ಲಿ ಏನು ವಿವಾಹ ಅನ್ನೋದಿರುತ್ತೆ, ವಿವಾಹ ಸಂಸ್ಕಾರ ಅನ್ನೋದಿರುತ್ತೆ. ನೋಡಿದ್ದೀರಾ ನೀವು? 2 ನಾಯಿಗಳು ಬಂದು, ಒಂದು ಹೆಣ್ಣಾಯಿ ಮತ್ತು ಗಂಡು ನಾಯಿ ಬಂದು ಮಾಲೆ ಎಕ್ಸ್ಚೇಂಜ್ ಮಾಡೋದು, ಈ ಥರ ಏನಾದರೂ ಆಗೋದು ನೋಡಿದ್ದೀರಾ? ಇಲ್ಲಲ್ಲ. ಸೊ ಅದಕ್ಕೋಸ್ಕರ ನಾವು ಧರ್ಮ ಮಾಡಿದರೆ ನಾವು ಪಶುಗಳಾಗ್ತೀವಿ, ಪಶುಗಳಿಗಿಂತ ಮೇಲೆ ಹೋಗಲ್ಲ. ಆದರೆ ಭಗವಂತನ ಕೊಟ್ಟ ಧರ್ಮ ಪಾಲನೆ ಮಾಡೋದರಿಂದ ನಾವು ಸ್ವಲ್ಪ ಉದ್ಧಾರ ಆಗ್ತೀವಿ, ಮೇಲೆ ಬರ್ತೀವಿ. ಮನುಷ್ಯತ್ವ ಅನ್ನೋದು ಬರುತ್ತೆ. ಸೊ ಮನುಷ್ಯತ್ವ ಅನ್ನೋದು ಬರುತ್ತೆ ಅವಾಗ. ಅದೇ ಅಂದರೆ ಮನುಷ್ಯರ ಮತ್ತು ಪಶುಗಳ ನಡುವೆ ಅನ್ನೋದು ಧರ್ಮ. ಯಾರು ಮನುಷ್ಯರು ಧರ್ಮವನ್ನು ಪಾಲನೆ ಮಾಡಲ್ಲಲ್ಲ, ಭಗವಂತ ಕೊಟ್ಟ ಧರ್ಮವನ್ನು, ಅವರು ನರಾಧಮ ಅಂತ ಹೇಳ್ತಾರೆ. ಅವರಿಗೆ ಬೇರೆ ಬೇರೆ ಶಬ್ದಗಳಿದೆ. ನರಾಧಮ, ದ್ವಿಪದ ಪಶು ಅಂಥೇಳಿ. ದ್ವಿಪದ ಪಶು ಅಂದರೆ 2 ಕಾಲಿನ ಪ್ರಾಣಿ ಅಂತೇಳಿ. ಅಫ್ಕೋರ್ಸ್ ವಿಜ್ಞಾನದಲ್ಲಿ ಮನುಷ್ಯರು ಒಂದು ಪ್ರಾಣಿ ಅಂಥೇಳಿ ಅವ್ರು ಹೇಳ್ಕೊಡ್ತಾರೆ ಮೊದಲಿಂದನೇ. ಅವ್ರನ್ನ ತಯಾರು ಮಾಡಿಬಿಡ್ತಾರೆ ಅವರು. ನಾನು ಪ್ರಾಣಿಯಾಗೇ ಇರಬೇಕಪ್ಪ ನೀವೆಲ್ಲರೂ ಅಂಥೇಳಿ ಸ್ಕೂಲ್ನಲ್ಲಿ ಮೊದಲಿಂದನೇ. ಸೊ ಈ ಥರ ಯಾವುದೋ ದೊಡ್ಡ ವಿಜ್ಞಾನಿ ಆದರೂ ಏನು, ಅವರ ಪ್ರಜ್ಞೆ, ಅವರ ಚೈತನ್ಯದ ಸ್ತರ ಎಲ್ಲಿಗಿದೆ? ಬರೀ ಪಶು ಸ್ತರದಲ್ಲೇ ಇದೆ ಅಷ್ಟೇ. ನಾವು ಎಷ್ಟೋ ತಂತ್ರಜ್ಞಾನ ವಿಜ್ಞಾನದಲ್ಲಿ ಪ್ರಗತಿ ಮಾಡಿದ್ರೂ ಕೊನೆಗೆ ಅದನ್ನು ಅದಕ್ಕೆ ಉಪಯೋಗ ಮಾಡ್ತೀವಿ, ಅದೇನು ಆಹಾರ, ನಿದ್ರಾ, ಭಯ, ಮೈಥುನ ಮಾಡಲಿಕ್ಕೆ ಅಷ್ಟೇ. ಇದಕ್ಕಿಂತ ಹೆಚ್ಚಿಗೆ ಏನಾದರೂ ಉಪಯೋಗ ಮಾಡ್ತೀವಿ? ಇಲ್ಲಲ್ಲ. ಇಲ್ಲಿ ಮಾಡ್ತಾಯಿದ್ದೀವಿ ಈಗ ಟೆಕ್ನಾಲಜಿ ಒಳ್ಳೆಯದಕ್ಕೆ, ಒಂದು ಸ್ವಲ್ಪ ಮೇಲೆ. ಸೊ ಈ ಥರ ದ್ವಿಪದ ಪಶು ಅಂತೇಳಿ ಶಬ್ದ ಇದೆ.
ಮತ್ತು ಇನ್ನೊಂದು ಶಬ್ದ ಬರುತ್ತೆ ವರ್ಣಸಂಕರ ಅಂತೇಳಿ. ಧರ್ಮ ಅಂದರೆ ಇನ್ನೊಂದು ಏನಂದರೆ, ಧರ್ಮ ಅಂದರೆ ವರ್ಣಾಶ್ರಮ ಧರ್ಮ ಆ್ಯಕ್ಚುಲಿ. ಅದಕ್ಕೆ ಇನ್ನೊಂದು ಸನಾತನ ಧರ್ಮನೂ ಅಂತ ಹೇಳ್ತಾರೆ. ಸೊ ಈಗಿನ ಕಾಲದಲ್ಲಿ ವರ್ಣಾಶ್ರಮ ಶಬ್ದ ಮಾತಾಡಿದ್ರೇ ಅದಕ್ಕೆ ಎಷ್ಟೋ ವಿರೋಧ, ಎಷ್ಟೋ ತಪ್ಪು ತಿಳುವಳಿಕೆಗಳಿದೆ. ಜಾತಿವಾದ ಅಂತ ಹೇಳ್ತಾರೆ ಅದಕ್ಕೆ. ಅದು ಜಾತಿವಾದ ಅಲ್ಲ, ಅದು ವರ್ಣಾಶ್ರಮ. ಚಾತುರ್ವರ್ಣ್ಯಂ ಮಯಾ ಸೃಷ್ಟಂ ಗುಣಕರ್ಮ ವಿಭಾಗಶಃ. ನನ್ನ ಕರ್ಮ ಮತ್ತು ಗುಣಗಳ ಅನುಸಾರವಾಗಿ ನಾನೇ ಈ 4 ವರ್ಗಗಳನ್ನು ಸೃಷ್ಟಿ ಮಾಡಿದ್ದೇನೆ ಅಂತೇಳಿ ಕೃಷ್ಣ ಹೇಳಿದ. ಸೊ ಧರ್ಮ, ಯಾಕಂದರೆ ಕರ್ಮ ಮತ್ತು ಧರ್ಮ ಶಬ್ದ ಆಲ್ಮೋಸ್ಟ್ ಈಕ್ವಿವೆಲೆಂಟ್, ಸಮಾನಾಂತರ ಪದಗಳು. ಈಗಿನ ಕಾಲದಲ್ಲಿ ಕರ್ಮ ಅಂದರೆ ಏನು ಬೇಕಾದ, ದುಡ್ಡು ಗಳಿಸ್ಲಿಕ್ಕೆ ಏನು ಬೇಕಾದ ಮಾಡ್ತೀವಿ ನಾವು. ಸೊ ಆ ಥರ ಅಲ್ಲ, ಕರ್ಮ ಏನಿರಬೇಕು ಧರ್ಮದ ಅನುಸಾರವಾಗಿರಬೇಕು. ಸೊ ಅದೇ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಈ ಥರ ಬೇರೆ ಬೇರೆ ಬ್ರಾಹ್ಮಣ ಕರ್ಮ, ಕ್ಷತ್ರಿಯ ಕರ್ಮ, ವೈಶ್ಯ ಕರ್ಮ, ಶೂದ್ರ ಕರ್ಮ. ಸೊ ಗುಣಕರ್ಮ ಮತ್ತು ಗುಣಗಳಿರಬೇಕು. ಆ ಥರ ಗುಣವಂತ ಆಗಿರಬೇಕಾಗಿದೆ. ಸೊ ಇದೆಲ್ಲ ಚರ್ಚೆ ಆಗಿದೆ ಭಗವದ್ಗೀತೆ. ಸೊ ವರ್ಣಸಂಕರ ಅಂತ ಹೇಳ್ತಾರೆ. ಯಾರು ವರ್ಣಾಶ್ರಮ ಧರ್ಮದಲ್ಲಿ ಯಾರು ಭಾಗವಹಿಸಲು ಅಯೋಗ್ಯರಿರ್ತಾರಲ್ಲ ಅವರಿಗೆ ವರ್ಣಸಂಕರ ಅಂತ. ಇಲ್ಲಿ ಭಗವದ್ಗೀತೆ ಮೊದಲನೇ ಅಧ್ಯಾಯದಲ್ಲಿ ಅದು ವರ್ಣನೆ ಆಗಿದೆ. ಸಂಕರೋ ನರಕಾಯೈವ ಕುಲಜ್ಞಾನಾಂ ಕುಲಸ್ಯ ಚ ಪತಂತಿ ಪಿತರೋ ಹೇಷಾಂ ಲುಪ್ತ ಪಿಂಡೋದಕ ಕ್ರಿಯಾತ್. ಅಂಥ ವರ್ಣಸಂಕರು, ಅಧಾರ್ಮಿಕ ಜನರು ಏನು ಮಾಡ್ತಾರೆ, ಸಮಾಜದಲ್ಲಿ ನರಕವನ್ನು ಸೃಷ್ಟಿ ಮಾಡ್ತಾರಂತೆ. ಈಗಿನ ಕಾಲದಲ್ಲಿ ಜನರು ನರಕವನ್ನು ನಂಬಲ್ಲ. ನರಕ ಇದೆ ಅಂಥೇಳಿ, ಸ್ವರ್ಗ ನರಕ ಇದೆ ಅಂಥೇಳಿ ನಂಬಲ್ಲ ಅವರು. ಆದರೆ ಅವರು ಏನು ಮಾಡ್ತಾ ಇದ್ದಾರೆ, ಈ ಭೂಮಿಯನ್ನೇ ನರಕ ಮಾಡೋದು. ಎಲ್ಲ ಕ್ಷೇತ್ರಗಳಲ್ಲಿ ನೋಡ್ಬೋದು. ಸೊ ಈಗ ವಾಯು ಮಲಿನತೆ, ಎಲ್ಲ ತರಹದ ಮಲಿನತೆಗಳು, ಅದು ಒಂಥರ ನರಕ ಮಾಡಿದ್ದಲ್ಲ. ನೀರನ್ನು ಮಲಿನ ಮಾಡೋದು, ಭೂಮಿಯನ್ನು ಮಲಿನ ಮಾಡೋದು, ಮತ್ತು ಗಾಳಿ ಹವಾ ಅದನ್ನು ಮಲಿನ ಮಾಡೋದು. ಅಥವಾ ಒಂದು ಸಣ್ಣ ಉದಾಹರಣೆ ಅಂದರೆ, ಈಗಿನ ಕಾಲದಲ್ಲಿ ಯುವಕರು ಏನು, ಆ 2 ವೀಲರು ಜೋರಾಗಿ ಸೌಂಡ್ ಮಾಡ್ತಾ ಹೋಗೋದು, ಬೇರೆಯವ್ರಿಗೆ ಕಷ್ಟ ಕೊಡೋದು, ಹಿಂಸೆ ಕೊಡೋದು. ಸೊ ಇದಕ್ಕೆ ಸಂಕರೋ ನರಕ ಇವ, ವರ್ಣಸಂಕರ. ಅಧಾರ್ಮಿಕ ಜನರು ಏನು ನರಕವನ್ನು ಹೇಗೆ ಮಾಡ್ತಾರಂತೆ, ಜನರಿಗೆ ಶಾಂತ ಇರಲಿಕ್ಕೆ ಬಿಡಲ್ಲ, ಶಾಂತಿ ಅನ್ನೋದಿಲ್ಲ. ಸೊ ಸಂಕರೋ ನರಕಾಯ ಇವ ಕುಲಜ್ಞಾನಾಂ ಕುಲಸ್ಯ ಚ ಪತಂತಿ ಪಿತರೋ ಯೇಷಾಂ ಲುಪ್ತ ಪಿಂಡೋದಕ ಕ್ರಿಯಾ ಅಂತ. ಸೊ ಇದು ನರಾಧಮ. ಆಸುರಂ ಭಾವಮಾಶ್ರ ಮಾಯಾಪಹರತ ಜ್ಞಾನ. ಜ್ಞಾನ ಇರ್ಬೋದು, ಒಂಥರ ಜ್ಞಾನ, ಅವನು ತುಂಬ ವಿದ್ಯಾವಂತಪ್ಪ, ಅವನು ತುಂಬ ತಿಳ್ಕೊಂಡಿದ್ದಾನೆ ಅಂಥೇಳಿ ನಾವು ಅನ್ಬೋದು. ಆದರೆ ಆ ಜ್ಞಾನ ಏನಾಗಿದೆ, ಮಾಯೆ ಅದನ್ನು ಹರಿಸಿಕೊಂಡು ಹೋಗ್ಬಿಟ್ಟಿದೆ. ಅಂದರೆ ಮಾಯೆ ಪ್ರಭಾವದಿಂದ ಅವನೇನು ವಿಮೋಹಿತನಾಗಿಬಿಟ್ಟಿರ್ತಾನೆ. ಸೊ ಇವರೆಲ್ಲ ದೊಡ್ಡ ದೊಡ್ಡ ವಿಜ್ಞಾನಿಗಳು, ತುಂಬ ವಿದ್ಯಾವಂತರು ಇರ್ಬೋದು, ಆದರೆ ಅವರ ಜ್ಞಾನವನ್ನು ಮಾಯಾಶಕ್ತಿಯಿಂದ ಅವರು ಪ್ರಭಾವಿತರಾಗಿ ವಿಮೋಹಿತರಾಗಿರ್ತಾರೆ, ಅವರು ಭ್ರಮಿತರಾಗಿರ್ತಾರೆ. ಮಾಯಾ ಅಪಹರಿತ ಜ್ಞಾನ ಅಂಥೇಳಿ. ಸೊ ಅವರು 4ನೇ ಅವನು, 3ನೇ ಅವನು, 4ನೇ ಅವನು ಅಸುರ. ಅವನು ಅಸುರಿ ಅಂದರೆ ಯಾರು, ನಾನೇ ರಾಕ್ಷಸ. ಅಂದರೆ ನೀವು ರಾಕ್ಷಸ ಅಂದರೆ ಮನಸ್ಸಿನಲ್ಲಿ ಏನು ಬರುತ್ತೆ ನಮಗೆ, ಒಂದು ಪೌರಾಣಿಕ ಇತಿಹಾಸದಲ್ಲಿ ವರ್ಣನೆ ಆಗಿದ್ದ ಒಂದು ರಾಕ್ಷಸನ ಒಂದು ಚಿತ್ರ ಬರ್ಬೋದು. 10 ತಲೆಗಳು, ರಾವಣ ಅಥವಾ ಕುಂಭಕರ್ಣ, ಅಥವಾ ಏನೋ ತಲೆ ಮೇಲೆ ಕೋಡು, ಹಲ್ಲು ಹೊರಗಡೆ ಬಂದಿದ್ದು, ಆ ಥರ ಅಲ್ಲ. ಆ ಥರನೂ ಇರ್ಬೋದು, ಆ ಥರ ಇರ್ತಿದ್ರು, ಈಗಲೂ ಇರ್ಬೋದು. ಆ ಥರ ಜನರು ಟಿ ವಿಯಲ್ಲಿ ನಿಮ್ಗೆ ಸಿಗದೇ ಇರ್ಬೋದು. ಕ್ಯಾಮ್ರಾದಿಂದ ಅವ್ರನ್ನ ಕ್ಯಾಮ್ರಾದಲ್ಲಿ ಸಿಕ್ಕಾಕೊಂಡೇ ಇರದೇ ಇರ್ಬೋದು ಅವರು.
ಅಂದರೆ ಯಾರಲ್ಲಿ ಈ ಥರ ಅಂದರೆ ಭಗವಂತನಲ್ಲಿ ನಂಬಿಕೆ ಇರಲ್ಲ, ಅಥವಾ ತಾನೇ ತುಂಬ ಶಕ್ತಿವಂತ, ಈಶ್ವರೋಹಂ, ನಾನೇ ಎಲ್ಲವನ್ನು ನಿಯಂತ್ರಣೆ ಮಾಡೋನು, ಅಹಂಕಾರ ಜಂಬ, ಈಶ್ವರೋಹಂ ಅಹಂಭೋಗಿ, ನಾನೇ ಎಲ್ಲ ಭೋಗಿಸುವನು, ಸಿದ್ಧೋಹಂ ಬಲವಾನ್, ನಾನು ಪರಿಪೂರ್ಣ, ನಾನು ಶಕ್ತಿಶಾಲಿ ಅಂತೇಳಿ ಅನ್ನೋವರೆಗೆ ಅಸುರ ಅಂತ. 16ನೇ ಅಧ್ಯಾಯದಲ್ಲಿ ಇದಕ್ಕೆ ತುಂಬ, ಭಗವದ್ಗೀತೆ 16ನೇ ಅಧ್ಯಾಯದಲ್ಲಿ ತುಂಬ ವಿಸ್ತಾರವಾಗಿ ವರ್ಣನೆ ಆಗಿದೆ ಯಾರು ಅಸುರರು ಅಂತೇಳಿ. ಅದನ್ನು ನೀವು ಓದಿದಾಗ ಏನು ಗೊತ್ತಾಗುತ್ತೆ ಅಂದರೆ, ಈಗ ಆಧುನಿಕ ಸಮಾಜ ಇದು ಆಸುರಿ ಸಮಾಜ ಅಂತ ಹೇಳಿ ಗೊತ್ತಾಗುತ್ತೆ ಅಷ್ಟೆ. ಮತ್ತು ಅವರು ತುಂಬ, ಅವರಿಗೆ ಭೌತಿಕ ಆಸೆ ಆಕಾಂಕ್ಷೆಗಳು ತುಂಬ ಇರುತ್ತೆ. ಅದಕ್ಕೋಸ್ಕರ ಅವರು ಹೇಗಾದರೂ ದುಡ್ಡು ಮಾಡ್ತಿರ್ತಾರೆ. ಅವರು ಯಾವಾಗಲೂ ಅದನ್ನೇ ಪ್ಲ್ಯಾನ್ ಮಾಡ್ತಿರ್ತಾರೆ, ಏನು ಹೇಗೆ ದುಡ್ಡು ಬರುತ್ತೆ ಅಂಥೇಳಿ. ಅದರಲ್ಲೇ ಮನಸ್ಸು, ಪ್ರಜ್ಞೆ ಅದರಲ್ಲೇ ತೊಡಗಿರುತ್ತೆ. ಈ ಥರ ಆಸುರಿಂ ಭಾವಮ. ಈ 4 ಜನ ಏನು ಭಗವಂತನಿಗೆ ಶರಣಾಗತನಾಗಲ್ಲ. ಇದರ ಅರ್ಥ ಏನಂದರೆ, ಯಾರು ಕೃಷ್ಣ ಪ್ರಜ್ಞೆ ಅಥವಾ ಕೃಷ್ಣನ ಶರಣಾಗತನಾಗಿರಲ್ಲ ಅವರು ಈ 4 ಕ್ಯಾಟಗರಿಯಲ್ಲಿ ಬರ್ತಾರೆ. ಅವರು 4 ಭಾಗಗಳಲ್ಲಿ ಬರ್ತಾರೆ ಅಷ್ಟೇ. ನಾವು ಹೇಗೆ ತಿಳ್ಕೊಬೇಕು ಜನರನ್ನು, ಇದರ ಆಧಾರದ ಮೇಲೆ ತಿಳ್ಕೊಬೇಕು ಅಷ್ಟೇ. ಮೂಢ ಇರ್ಬೋದು, ನರಾಧಮ ಇರ್ಬೋದು, ಮಾಯಾಪಹರಿತ ಜ್ಞಾನ ಅಥವಾ ಆಸುರಿಂ ಭಾವಮಾಶ್ರಿತ ಅಂತ. ಸೊ ಇವರೆಲ್ಲ ಇದರ ಹಿಂದಿನ ಶ್ಲೋಕ ನೋಡಿದರೆ, ಇದು 7ನೇ ಅಧ್ಯಾಯದ 15ನೇ ಶ್ಲೋಕ. ಇದು 14ನೇ ಶ್ಲೋಕದಲ್ಲಿ ಕೃಷ್ಣ ಏನು ಹೇಳ್ತಾ ಇದ್ದಾನಂದರೆ, ಯಾರು ನನಗೆ ಶರಣಾಗತನಾಗ್ತಾರಲ್ಲ, ಯಾರು ನನಗೆ ಆಗ್ತಾರಲ್ಲ ಅವರು ಈ ಮಾಯೆಯ ಪ್ರಭಾವದಿಂದ ಮುಕ್ತರಾಗ್ತಾರೆ, ಉದ್ಧಾರ ಆಗ್ತಾರೆ. ದೈವಿಯೇಷ ಗುಣಮಯಿ ಮಮ ಮಾಯಾ ದುರತ್ಯಯ ಮಾಮೇವಯೇ ಪ್ರಪದ್ಯಂತೆ ಮಾಯಾಮೀತಾನ್ ತರಂತಿತೆ. ಈ ದೈವಿ ಶಕ್ತಿ, ದೈವಿಯೇಷ ಗುಣಮಯಿ ಮಮ ಮಾಯಾ, ಮಮ ಮಾಯಾ ಅಂತ ಹೇಳಿ ಕೃಷ್ಣ ಹೇಳ್ತದೆ, ನನ್ನ ಮಾಯಾ ಶಕ್ತಿ ಅದು. ಸೊ ಈ ಭೌತಿಕ ಜಗತ್ತೇನು, ಈ ಭೌತಿಕ ಸೃಷ್ಟಿ ಈ ಮಾಯಾ ಶಕ್ತಿಯಿಂದ ಆಗಿರುತ್ತೆ, ನಿರ್ಮಿತವಾಗಿರುತ್ತೆ. ನಾವೆಲ್ಲ ಜೀವಿಗಳು, ಈ ಜಗತ್ತಿನಲ್ಲಿ ಎಲ್ಲ ಜೀವಿಗಳು ಎಲ್ಲ ಮಾಯಾಶಕ್ತಿಯ ಪ್ರಭಾವದಲ್ಲಿರ್ತಾರೆ. ನಾವು ಎಷ್ಟು ಕೃಷ್ಣನಿಗೆ ಶರಣಾಗತನಾಗ್ತಿರೋಲ್ಲ ಅಷ್ಟು ನಾವು ಮಾಯೆಯಿಂದ ಮುಕ್ತರಾಗ್ತೀವಿ. ಅಲ್ಲೇನು ಹೇಳ್ತಾ ಇದ್ದಾನೆ ಕೃಷ್ಣ, ಇದು ಮಾಯಾಶಕ್ತಿ ತುಂಬ ಕಷ್ಟ, ಅದನ್ನು ಪರಾಜಯಗೊಳಿಸಿ ನಾವು ಅದನ್ನು ಜಯಿಸಿ ಪಾರಾಗೋದು ತುಂಬ ಕಷ್ಟ ಅಂತ. ದುರತ್ಯಯ ಅಂಥೇಳಿ ಶಬ್ದ ಬರುತ್ತೆ. ಮತ್ತು ಈ ಮಾಯಾಶಕ್ತಿ ಗುಣಮಯಿ ಅಂಥೇಳಿ. ಈ ಗುಣಗಳು ಅಂದರೆ ಇವು ನೈಸರ್ಗಿಕ ಶಕ್ತಿಗಳು. ಇವು ಸತ್ವ ರಜತಮ ಅಂಥೇಳಿ 3 ಗುಣಗಳಿರುತ್ತೆ. ಸತ್ವ ಅಂದರೆ ಅದರ ಪ್ರಭಾವದಿಂದ ಒಂದು ಸ್ವಲ್ಪ, ಯಾವ ವ್ಯಕ್ತಿ ಆ ಸತ್ವಗುಣದ ಪ್ರಭಾವದಲ್ಲಿ ಇರ್ತಾನಲ್ಲ ಅವನಲ್ಲಿ ಜ್ಞಾನ, ಶಾಂತಿ, ಸುಖ ಅನ್ನೋದಿರುತ್ತೆ. ಮತ್ತು ರಜೋಗುಣದಲ್ಲಿ ಇದ್ದವನು ತುಂಬ ಆಸೆ ಆಕಾಂಕ್ಷೆಗಳು, ಭೌತಿಕ, ಅದಕ್ಕಾಗಿ ತುಂಬ ಅವನು ಕಠಿಣ ಪರಿಶ್ರಮ ಮಾಡ್ತಾನೆ. ಸೊ ಅದು ರಜೋಗುಣ ಅದು. ಮತ್ತು ಅವನಿಗೆ ತುಂಬ ಭೌತಿಕ ಆಸೆಗಳಿರುತ್ತೆ, ಆಕಾಂಕ್ಷೆಗಳಿರುತ್ತೆ. ಮತ್ತು ಸ್ತ್ರೀ ಪುರುಷರ ನಡುವೆ ಆಕರ್ಷಣೆ ಇರುತ್ತೆ ಅಂಥ ವ್ಯಕ್ತಿಯಲ್ಲಿ. ಮತ್ತು 3ನೇದೇನು ತಮೋಗುಣ. ತಮೋಗುಣ ಅಂದರೆ ಆಲಸ್ಯ, ನಿದ್ರೆ, ಅವನು ಕುಡ್ಕೊಂಡು ಬಿದ್ದಿರ್ತಾನೆ ಎಲ್ಲಿ ಬೇಕಾದಲ್ಲಿ. ಸೊ ಅದು ತಮೋಗುಣದ ಲಕ್ಷಣ ಅದು. ಸೊ ಈಗಿನ ಸಮಾಜ ಸಾಮಾನ್ಯವಾಗಿ ಸತ್ವಗುಣ ಕಂಡು ಬರೋದು ತುಂಬ ಕಷ್ಟ ಈಗಿನ ಸಮಾಜದಲ್ಲಿ. ಯಾಕಂದರೆ ಜ್ಞಾನ ಅನ್ನೋದಿಲ್ಲ ಸಮಾಜದಲ್ಲಿ. ಬರೀ ಕಠಿಣ ಪರಿಶ್ರಮ ಮತ್ತು ಆಲಸ್ಯ ಇಂಥದ್ರಲ್ಲೇ ಜನ ಸಮಯವನ್ನು ಕಳೆದು ಬಿಡ್ತಾರೆ. ಸೊ ರಜೋಗುಣ, ಈ ಗುಣಗಳ ಪ್ರಭಾವ ತುಂಬ ಕಠೋರವಾಗಿರುತ್ತೆ, ಕಠಿಣವಾಗಿರುತ್ತೆ.
ತುಂಬ ಶಕ್ತಿಶಾಲಿಯಾಗಿರುತ್ತೆ. ಅದಕ್ಕೆ ದುರತ್ಯಯ ಅಂಥೇಳಿ ಕೃಷ್ಣ ಹೇಳ್ತಾರೆ, ಮಮ ಮಾಯ ದುರತೆ. ಸೊ ಗುಣ ಶಬ್ದದ ಅರ್ಥ ಇನ್ನೊಂದೇನು, ಇದು ಹಗ್ಗ ಇರುತ್ತಲ್ಲ ರೋಪ್. ಸೊ ಅದರಿಂದ ನಮ್ಮನ್ನು ಮಾಯಾದೇವಿ ಮಾಯಾಶಕ್ತಿ ಏನು ಮಾಡಿಬಿಡುತ್ತೆ, ಕಟ್ಟಿ ಹಾಕಿಬಿಡುತ್ತೆ. ಸೊ ಅದಕ್ಕೆ ಭವಬಂಧನ ಅಂತ ಹೇಳೋದು. ನಾವೆಲ್ಲ ಬರೀ ಈ ಗುಣಗಳ ಪ್ರಭಾವದಲ್ಲೇ ಕೆಲಸ ಮಾಡ್ತೀವಿ ನಾವು. ಸೊ ನಾವು ಸಾವಕಾಶ ಏನು ಮಾಡಬೇಕು, ತಮೋಗುಣದಿಂದ ರಜೋಗುಣ, ರಜೋಗುಣದಿಂದ ಸತ್ವಗುಣ, ಸತ್ವಗುಣದಿಂದ ಇನ್ನೂ ಅದನ್ನು ಪಾರು ಮಾಡಿ ಹೋಗ್ಬೇಕು ನಾವು. ಸೊ ಅದನ್ನು ಪಾರು ಮಾಡಲಿಕ್ಕೆ ನಾವು ಕೃಷ್ಣನ ಶರಣಾಗತನಾಗಬೇಕು. ಮತ್ತು 14ನೇ ಅಧ್ಯಾಯದಲ್ಲಿ ಈ 3 ಗುಣಗಳ ಬಗ್ಗೆ ತುಂಬ ವಿಸ್ತಾರವಾಗಿ ವರ್ಣನೆ ಆಗುತ್ತೆ ಭಗವದ್ಗೀತೆ 16 ಅಧ್ಯಾಯದಲ್ಲಿ. ಅಲ್ಲಿ ಕೊನೆಗೆ ಏನು ಹೇಳುತ್ತಂದರೆ, ಕೃಷ್ಣ ಏನು ಹೇಳ್ತಾ ಇದ್ದಾನೆ ಅಂದರೆ, ಅರ್ಜುನ ಕೇಳಿದ ಈ 3 ಗುಣಗಳನ್ನು ಹೇಗೆ ನಾವು ಪಾರು ಮಾಡಿ ಹೋಗ್ಬೋದು ಅಂತ ಹೇಳಿ. ಅವಾಗ ಕೃಷ್ಣ ಕೊನೆಗೆ ಒಂದು ಶ್ಲೋಕ ಹೇಳ್ತಾನೆ, ಮಾಂಚಯೋ ವ್ಯಭಿಚಾರೇನ ಭಕ್ತಿ ಯೋಗೇನ ಸೇವತೆ ಸಗುಣಾನ್ ಸಮತೀತ್ಯೈತಾನ್ ಬ್ರಹ್ಮಭೂಯಾಯ ಕಲ್ಪತೆ ಅಂತ. ಸಗುಣಾನ್ ಸಮತೀತ್ಯ, ಎಲ್ಲ ಗುಣಗಳನ್ನು ಪರಾಜಯಗೊಳಿಸಿ ಅವನು ಭೂಯಾಯ ಕಲ್ಪತೆ ಅಂದರೆ ಬ್ರಹ್ಮಸ್ಥಿತಿ ಅಂದರೆ ಆಧ್ಯಾತ್ಮಿಕ ಸ್ತರದಲ್ಲಿ ಅವನು ಸ್ಥಿತನಾಗ್ತಾನೆ. ಅದು ಎಲ್ಲಿಂದ ಆಗುತ್ತೆ, ಅದು ಹೇಗಾಗುತ್ತೆ, ಅದು ಮಾಂಚಯೋ ವ್ಯಭಿಚಾರಿಣ ಅವ್ಯಭಿಚಾರಿಣಿ ಭಕ್ತಿ ಅಂತ. ಅಂದರೆ ಅವ್ಯಭಿಚಾರಿಣಿ ಭಕ್ತಿ ಅಂದರೆ ಏನು, ತುಂಬ ಕೃಷ್ಣನಿಗೆ ಪೂರ್ಣ ಸಮರ್ಪಿತನಾಗಿ ಸಮರ್ಪಣೆ ಭಾವನೆಯಿಂದ ಯಾರು ಭಕ್ತಿ ಸೇವೆಯಲ್ಲಿ ತೊಡಗ್ತಾರಲ್ಲ ಅವರು ಈ ಅವಸ್ಥೆಗೆ ಬರ್ತಾರೆ, ಆ ಸ್ಥಿತಿಗೆ ಬರ್ತಾರೆ, ಆಧ್ಯಾತ್ಮಿಕ ಸ್ಥಿತಿಗೆ ಗುಣಗಳ ಪ್ರಭಾವದಿಂದ. ಸೊ ಕೃಷ್ಣನಿಗೆ ಶರಣಾಗತನಾದವರು ಎಲ್ಲ ಮಾಯೆಯ ಪ್ರಭಾವದಿಂದ ಮೇಲೆ ಹೋಗ್ತಾರೆ. ಇದು ತುಂಬ ಸರಳವಾದ ವಿಧಿ. ಆದರೆ ಎಷ್ಟೋ ದೊಡ್ಡ ದೊಡ್ಡ ಬುದ್ಧಿಜೀವಿಗಳು, ವಿಜ್ಞಾನಿಗಳು, ರಾಜಕಾರಣಿಗಳು ಇದನ್ನು ಒಪ್ಕೊಳ್ಳಲ್ಲ ಅವರು. ಅದಕ್ಕೋಸ್ಕರ ಏನಾಗುತ್ತೆ, ಈ ಕಠಿಣ ಭೌತಿಕ ಪ್ರಕೃತಿಯ ನಿಯಮಗಳಲ್ಲಿ ಎಲ್ಲರೂ ಸಿಕ್ಕಾಕೊಂಡ್ಬಿಡ್ತಾರೆ. ನಾವೇನೋ ಮಾಡ್ಲಿಕ್ಕೆ ಹೋಗ್ತೀವಿ ಮತ್ತು ಏನೋ ಬೇರೆ ಆಗ್ಬಿಡುತ್ತೆ. ಅದಕ್ಕೋಸ್ಕರ ನಾವು ಎಲ್ಲ ಏನೋ ಮಾಡಿದ್ರೂ ಜ್ಞಾನದ ಆಧಾರದ ಮೇಲೆ ಮಾಡಬೇಕು. ಇಲ್ಲಾಂದರೆ ಅಜ್ಞಾನದಲ್ಲಿ ನಾವು ಇನ್ನೂ ಹೆಚ್ಚು ಸಮಸ್ಯೆಗಳನ್ನು ಮಾಡ್ಕೋತೀವಿ. ನೀವು ಪ್ರಶ್ನೆ ಕೇಳಿದ್ರಿ, ವ್ಯಾಕ್ಸಿನ್ ತಗೋಬೇಕಾ ತಗೋ ಹಿಂದೆ ಇತಿಹಾಸ ನೋಡಿದರೆ, ಈ ಎಲ್ಲ ವ್ಯಾಕ್ಸಿನ್ಗಳ ಇತಿಹಾಸ ನೋಡಿದರೆ ಆ್ಯಕ್ಚುಲಿ ವಿಪರೀತ ಫಲನೇ ಸಿಕ್ಕಿದೆ. ವಿಪರೀತ ಅಂದರೆ ನೀವು ಕನ್ನಡದಲ್ಲಿ ಹೇಗೆ ಉಪಯೋಗ ಮಾಡ್ತೀರ ಅದನ್ನು? ಆದರೆ ಸಂಸ್ಕೃತದಲ್ಲಿ ವಿಪರೀತ ಅಂದರೆ ವಿರುದ್ಧ ಫಲ. ಅದು ಸಂಸ್ಕೃತ ಶಬ್ದ, ವಿಪರೀತ ಫಲಗಳು ಸಿಕ್ಕಿದೆ. ಎನಿವೆ, ನಾವು ಇದನ್ನು ಹೇಳಿಬಿಟ್ರೆ ಈಗ ಇಲ್ಲೀಗಲ್ ಆಗಿಬಿಡುತ್ತೆ. ನೀವು ಬೇಕಾದರೆ ತಗೋಬೋದು, ಯಾಕಂದರೆ ನಾವಿಲ್ಲಿ ಡಾಕ್ಟರ್ ಅಲ್ಲ. ನಾವು ಇಲ್ಲಿ ದೇಹಕ್ಕೆ ಸಂಬಂಧಪಟ್ಟಿದ್ದನ್ನು ಹೇಳಲಿಕ್ಕೆ ಇಚ್ಛೆ ಪಡಲ್ಲ. ನಾವು ಇಲ್ಲಿ ಅದಕ್ಕಿದ್ದೀವಿ, ಆಧ್ಯಾತ್ಮಿಕ ಜ್ಞಾನ ಕೊಡಲಿಕ್ಕೆ. ಆದರೆ ಏನೋ ಮಾಡಿದ್ರೂ ಒಳ್ಳೆಯದು ಏನು ಮಾಡಬೇಕು, ನಾವು ಭಗವಂತನ ಮಾರ್ಗದರ್ಶನದಲ್ಲಿ ಮಾಡಬೇಕು. ಅದನ್ನು ನಾವು ತಿಳ್ಕೋಬೇಕು. ಈ ಜಗತ್ತಿನಲ್ಲಿ ಎಷ್ಟೋ ಜನ ಏನೋ ಹೇಳ್ಬೋದು, ಇದನ್ನು ಮಾಡಿದರೆ ನಿಮಗೆ ಒಳ್ಳೆಯದು. ಎಷ್ಟೋ ಅಡ್ವರ್ಟೈಸ್ಮೆಂಟ್ ನೋಡ್ತೀರಲ್ಲ ನೀವು, ರಸ್ತೆ ಮೇಲೆ ಎಲ್ಲ ಕಡೆ ಹೋರ್ಡಿಂಗ್ ನೋಡ್ತೀವಿ.
ಇದನ್ನು ಕೊಂಡ್ಕೊಳ್ಳಿ, ಅದರಿಂದ ನಿಮಗೆ ಸುಖ ಆಗುತ್ತೆ. ಇದನ್ನು ಮಾಡಿ, ಅಥವಾ ಈ ಡಿಗ್ರಿ ಮಾಡಿ, ಈ ಕೋರ್ಸ್ ಅಟೆಂಡ್ ಆಗಿ, ಇದರಿಂದ ನಿಮಗೆ ಎಲ್ಲ ಲಾಭ ಆಗುತ್ತೆ. ಅಥವಾ ಆಸ್ಟ್ರೇಲಿಯಾಗೆ ಹೋಗಿ, ಅಮೇರಿಕಕ್ಕೆ ಹೋಗಿ, ಅದರಿಂದ ಲಾಭ ಆಗುತ್ತೆ ಅಂತೇಳಿ ಎಷ್ಟೋ ಜಾಹೀರಾತುಗಳನ್ನು ನೋಡ್ಬೋದು ನೀವು. ಎಷ್ಟೋ ಜನ ಆ ಥರ ಮಾಡ್ಬೋದು. ಬಟ್ ಅದು ಒಂದೇನೋ ಬರೀ ಭ್ರಮೆ ಅಷ್ಟೆ, ನಮ್ಮ ಭ್ರಮೆಗಳಷ್ಟೇ ಅವು. ಸೊ ಆ ಥರ ನಾವೇ ಮಾಡ್ಕೋತೀವಿ, ನಿಯಮಗಳನ್ನು ಮಾಡಿಕೊಂಡು ನಾವೇ ಸಮಸ್ಯೆಗಳ ಪರಿಹಾರ ಕಂಡುಕೊಂಡು ಏನೆಲ್ಲ ಮಾಡ್ಕೋತೀವಿ ನಾವು. ಅದಕ್ಕೆ ಅವೆಲ್ಲ ಸರಿಯಾಗಲ್ಲ. You can stop this, maybe I can speak, because I didn't plan to speak these things.